ಏನಕ್ಕ ಎಲ್ಲ ಹಿಂಗ್ ನೋಡ್ತಾ ಇದೀಯಾ ಕುತ್ಕೊಂಡು ಮೇಲಕ್ಕೆಲ್ಲನ? ಚೆನ್ನಾಗೈತ ನಮ್ಮನೆ? ಅಯ್ಯೋ ಚೆನ್ನಾಗೈತೆ ಅಂತ ಕೇಳ್ತಿಯಲ್ಲ ತಮ್ಮ. ಎಷ್ಟು ಚೆನ್ನಾಗೈತೆ ಹಂಗೆ ನಿಮ್ಮ ಮನೆ ಅಂತೂ. ಚೆನ್ನಾಗೈತೆ. ಮತ್ತೆ ಇಂಥ ಮನೆ ಇದ್ಬಿಟ್ರೆ ಸಾಕು ನನಗಂತೂ. ಚೆನ್ನಾಗಿ ಕುತ್ಕೊಂಡು ಅತ್ಲಾಗೆಲ್ಲ ಸೋಫಾ ನೋಡು, ಇಲ್ಲೈತಿ ಅಲ್ಲೈತೆ ಮ್ಯಾಲೈತೆ ಎಲ್ಲ ಚೆನ್ನಾಗೈತೆ. ಮತ್ತೆ ಎಲ್ಲೋದ್ರೂ ಸೋಫಾ ಹಾಕಿದ್ರಮ್ಮ, ಎತ್ಲ ನೋಡಿದ್ರು ಹಾಕಿದ್ರಮ್ಮ. ಚೆನ್ನಾಗೈತೆ ಬಿಡು. ಎಲ್ಲ ರೂಮ್ಗಳು ಮಂಚ ಎಲ್ಲ ಎಷ್ಟು ಚೆನ್ನಾಗೈತೆ. ಇಂಥ ಮನೆ ಆಗ್ಬೇಕಂಗೆ ನನಗಂತೂ. ಇಂಥ ಮನೆಯಾಗಿರೋಕ್ಕೆ ಭಾಳ ಇಷ್ಟ ಕಣ್ಲತ್ತಮ್ಮ. ನನ್ನ ತಂಗಿನೂ ಹಂಗೇನೆ ಈಸ್ತಿನ ಇಲ್ಲೇ ಇದ್ಲು, ಅವಳು ಹಂಗೆ ಅಂಬಳು. ನನಗೂ ಇಂಥ ಮನೆಯಾಗಿರೋಕ್ಕೆ ಬೋಲ್ ಇಷ್ಟ ಕಣೆ ಅಕ್ಕ ಅಂಬಳು. ಅವಳು ಎಲ್ಲ ಕೆಲಸ ಮಾಡ್ತಿದ್ದಿಲ್ಲ, ನಾನೇನು ಮಾಡ್ತಿರ್ಲಿಲ್ಲ. ಅಡುಗೆಯಿಂದ ಹಿಡ್ದು ಪಾತ್ರೆ ಎಲ್ಲ ಬಟ್ಟೆ ಅವಳೇ ಎಲ್ಲ ಕೆಲಸ ಮಾಡ್ತಿದ್ಲು. ಹೇಳಿಂಥ ಮನೆಯಾಗಿರೋಕ್ಕೆ ಇಷ್ಟ ನನಗಂತ. ಪಾತ್ರೆ ತೊಳೆಯೋಕ್ಕಂತೂ ಭಾಳ ಇಷ್ಟ. ಅಲ್ಲಿ ಸಿಂಕಿಂತ ನಿಂತ್ಕೊಂಡು ಅಲ್ಲೇ ನೀರು ಬರ್ತವೆ. ನಮ್ಮ ಮನೆಯಾಗೆ ಹಂಗಲ್ಲ, ಎಲ್ಲ ತುಂಬ್ಕೊಂಡೋಗಿ ಹೊರಗೆ ತೊಳಿಬೇಕು. ಅಲ್ಲಿ ನಿಮ್ಮ ಮನೆಯಾಗೆ ಒಳಗೆ ಯೋಸ್ ಮುಸಿರಿದ್ರೂ ನೀರು ಬರ್ತಾವಮ್ಮ, ಅಲ್ಲೇ ತೊಳ್ಕೊಳಿಕ್ಬೋದು. ಎಲ್ಲ ಕೆಲಸ ಮಾಡ್ಬೋದು ಬಿಡು. ಸರಿ ಆಯ್ತಾಕ, ಮಾಡ್ಕೊಂಡಿರು, ಬೇಡ ಅನ್ನಲ್ಲ. ಹೋಗು, ಒಂದು ಸ್ವಲ್ಪ ಸಿಂಕಲ್ಲಿದ್ದಾವೆ ಪಾತ್ರೆ ತೊಳಿಯೋಗು. ಬಿಡು, ಏಸಿದ್ರು ನಾನೆಲ್ಲ ತೊಳ್ದು ಇಕ್ತೀನಿ. ಎಷ್ಟು ಚೆನ್ನಾಗಿರ್ಲಿ ಹೇಳು. ಎಲ್ಲ ಎಂಥ ಸೆನಕೈತೆ, ನೆಲ ಒರೆಸ್ತೀನಿ. ಇಂಥ ಟೈಲ್ಸ್ನೆಲ್ಲ ಒರೆಸ್ತಾ ಏನಮ್ಮ. ಹಂಗೆ ಎಷ್ಟು ಚೆನ್ನಾಗೈತಿ. ಕಸ ಗುಡ್ಸೋಕು, ನೆಲ ಒರೆಸೋಕು ಎಂಥ ಸೆನಕೈತೆ ಹಂಗೇನೆ. ನಾನೆಲ್ಲನ ಅಚ್ಚುಕಟ್ಟ ಮಾಡ್ತೀನಿ ಸುಮ್ಮನೆ ಮನೆ ಕೆಲಸ ಎಲ್ಲ. ನಮ್ಗಾಲೇನೆ ಮಾಡಿ ಸಾಕಾಗೈತೆ ಕಣಕ್ಕ. ಬಿಡತ್ತ ಯಾರು ಮಾಡ್ತಾರೆ ಮಂಗಾಗುತ್ತೆ. ಮಾಡು, ನಿನಗೆ ಇಷ್ಟ ಅಲ್ಲ ಇಂಥದ್ದೆಲ್ಲನ. ಟೈಲ್ಸ್ನೆಲ್ಲ ಒರ್ಸೋಕ್ಕೂ, ಸಿಂಕಿಂತ ಪಾತ್ರೆ ತೊಳೆಯೋಕ್ಕೂ ಇಂಥದ್ದೆಲ್ಲ ಇಷ್ಟ ಅಲ್ಲ ಮಾಡಕ್ಕ. ಮಾಡ್ತೀನಿ ಬಿಡು. ನಾನೇನು ಎಷ್ಟಿದ್ರು ತೊಳ್ದು ಇಕ್ತೀನಿ. ಸುಮ್ಮನೆ ನೀನು ತಲೆ ಕೆಡಿಸ್ಬೇಡ. ಇದಾವೇನು ಸಿಂಕ್ನ ಪಾತ್ರೆ ತೊಳೆಯೇನು? ತೊಳೆಯೋಗೋ ಇದ್ದಾವೆ ಪಾತ್ರೆ, ಹಂಗೆ ಇದೆ. ನಾನು ಹಂಗೆ ಇಕ್ತೆ, ಬೇಜಾರತ್ತು ಬಿಡತ್ತ. ಆಮೇಲೆ ತೊಳ್ಕೊಂಬನ ಅಂದ್ಕೊಂಡೆ. ತೊಳೆಯೋಗಕ್ಕ, ತೊಳಿತೀನಿ. ವಾಷಿಂಗ್ ಮಿಷಿನ್ಗೂ ಬಟ್ಟೆ ಹಾಕೋದು ನನಗೆಲ್ಲ ತೋರಿಸು. ಎಲ್ಲ ಹಾಕಿ ಒಣಗಾಕ್ತೀನಿ. ನನಗೆಲ್ಲನ ಅಂತ ಮಾಡೋಕ್ಕಂದ್ರೆ ಇಷ್ಟ. ಯಾಕಂದ್ರೆ ನಮ್ಮ ಮನೆಗೆ ಅಂಥವೆಲ್ಲ ಇಲ್ವಲ್ಲ. ಅಂಥವೆಲ್ಲ ಕಂಡಿಲ್ದವ್ರಿಗೆ ಅಂಥವೆಲ್ಲ ಮಾಡೋದಕ್ಕೆ ತುಂಬ ಇಷ್ಟ. ಅಯ್ಯೋ ಟಿ ವಿ ಅಂತ ನಿಮ್ಮ ಮನೆಗೆ ದೊಡ್ಡದೈತೆ ಹಂಗೇನಿ. ಪಿಕ್ಚರ್ನ ನೋಡ್ದಂಗೆ ಅವ್ರು ಟಿ ವಿ ಅಂತ. ನಿನಗೆ ಏನೋ ಒಂಥರ ನಿಮ್ಮ ಮನೆಯಾಗಿಲ್ವಲ್ಲಕ್ಕ, ನೋಡಿದರೆ ಹಂಗೆ ಅನಿಸುತ್ತೆ. ಇವಾಗ ನಿಮ್ಮ ಮನೆಯಾಗ ಇದ್ದಿದ್ರೆ ನಿಮ್ಗೇನು ಅನ್ನಿಸ್ತಿರಲ್ಲ. ನಮ್ಮ ಮನೆಗೆಲ್ಲ ಐತಲ್ಲ, ನಮಗೆ ಏನು ಅನ್ಸಲ್ಲ. ಹೋಗತ್ತೆ ಇದ್ದಾವೆ, ನಾನು ತೊಳಿತೀನಿ ಅಂತೀಯಲ್ಲ ಪಾತ್ರೆನ. ಹೋಗಿ ತೊಳೆಯೋಕೆ ಹೋಗಿ ಎಲ್ಲ ಹಂಗೆ ಇದೆ. ಸಿಂಕಿನ ತುಂಬ ಬಿಟ್ಬಿಟ್ಟಾವೆ. ಒಂದು ಟಬ್ನ ಬೇರೆ ಕೆಳಗಡೆ ಇದ್ದಾವೆ. ತೆಟ್ಟೆ, ಟೀ ಕುಡಿದಿರೋ ಲೋಟ. ಯಪ್ಪ, ಟೀ ಅಂತೂ ಮಾಡಿ ನಮ್ಮ ಮನೆಗಂತೂ ಎಷ್ಟು ಟೀ ಮಾಡ್ತೀವಿ. ಎಲ್ಲ ಹಂಗೆ ಐತಿ. ಹೋಗತ್ತೆ ತೊಳೆಯೋಗು. ಬಿಡು, ಅವೇನೇನು ಗ್ಯಾಸ್ ಮೇಲೆ ಮಾಡ್ದವು. ಸೋಪ್ನಾಗ ವರ್ಷ ಸಿಂಕ್ನ ನೀರು ಬರ್ತವೆ. ತೊಳ್ದು ಇಕ್ತೀನಿ ನಾನೆಲ್ಲ. ಸುಮ್ಮನೆ ಯೋಸಿದ್ರು ತೊಳೆದು ಬಿಡ್ತೀನಿ ಪಟನ. ಹೋಗಕ್ಕ ತೊಳೆಯೋಗು. ನಿಮ್ಮ ಅತ್ತಿಗತ್ತು ಇಂಥದ್ದೆಲ್ಲ ಕಂಡಿಲ್ವಲ್ಲ, ಅದಕ್ಕೆ ಮಾಡ್ತೀನಿ ಅನ್ನುತ್ತೆ. ಬಿಡು ಮಾಡಲಿ. ಅದಕ್ಕೆ ಅಮ್ಮ ನಾನು ಹೇಳಿದ್ದು, ಸುಮ್ಮನೆ ಕರ್ಕೊಂಬಂದು ಇಕ್ಕ ಆಂಟಿ ಊರಿಗೆ ಹೋಗೈತೆ, ಹೆಂಗೋ ಆಂಟಿ ಇಲ್ವಲ್ಲ, ಹೆಂಗೋ ಮನೆ ಕೆಲಸ ಮಾಡುತ್ತೆ ಅವತ್ತೆ ಅಂತ ನಾನು ಅತ್ತೆ ಹೇಳಿದ್ದು ನಿನಗೆ. ಅವ ಅಕ್ಕ ಎಲ್ಲ ಪಾತ್ರೆ ತೊಳಿತೈತಲ್ಲ ಅಡುಗೆ ಮನೆಗೆ, ನೀವು ತೊಳಿಬೇಕಾ? ಸುಮ್ಮನಿರಪ್ಪ, ತೊಳಿತೈತಂತೆ. ಆ ಅತ್ತಿಗೆ ಇಂಥ ತೊಳೆಯೋಕ್ಕೆ ಬೋಲ್ ಇಷ್ಟ. ಯಾಕಂದ್ರೆ ನಮ್ಮ ಅತ್ತೆ ಅಂಥದ್ದೆಲ್ಲ ಕಂಡಿಲ್ಲಲ್ಲ. ಸಿಂಕು ಎಲ್ಲ ಪಾತ್ರೆ ತೊಳೆಯೋದು ಎಲ್ಲ ಕಂಡಿಲ್ವಲ್ಲ, ಅದಕ್ಕೇನೆ ತೊಳಿತೀನಿ ಅಂತ ಆಸೆ ಪಡ್ತೈತಿ. ಅದಕ್ಕೆ ತೊಳಿಲಿ ಬಿಡು. ಆಂಟಿ ಬೇರೆ ಇಲ್ಲ, ಅಮ್ಮಗೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಬಿಡಿ, ಹಂಗೆ ಮನೆ ಕೆಲಸ ಮಾಡ್ಕೊಂಡು ಇರುತ್ತವ ಅತ್ತೆ. ಹೇಳತ್ತ ಏನು ತಿಳ್ಕೊಂಬನ ನೋಡಿ, ನಮಗೆ ಪಾತ್ರೆ ತೊಳೆಯಕ್ಕೆ ಕೇಳ್ಕೊಂಬಲ್ವಿ. ಸುಮ್ಮನಿರಪ್ಪ ಅಂತ. ಅಯ್ಯಮ್ಮ ಅದೇ ನೋಡಿಲ್ವಲ್ಲ, ನಾನೆಲ್ಲ ಮಾಡ್ತೀನಿ ಅಂತೈತಿ. ಅಯ್ಯಮ್ಮಗೆ ಮನೆಗೆ ಎಲ್ಲ ಸ್ಟ್ಯಾಂಡರ್ಡಾಗಿ ಚೆನ್ನಾಗೈತಲ್ಲ, ಅದಕ್ಕೆ ಸೋಫಾ ಮೇಲೆ ಕುಕ್ಕೊಂಡಿಲ್ವಲ್ಲ ಅಯ್ಯಮ್ಮ ಅಂತದ್ರ ಮೇಲೆ ಯಾವತ್ತೂ ಅದಕ್ಕೇನೆ ಸೋಫಾ ಮೇಲೆ ಕುಕ್ಕಂಬತ್ತೆ. ನೆಲ ಒರೆಸ್ತೀನಿ ಅಂತ ಅಯ್ಯಮ್ಮನೇ ನೆಲ ಒರೆಸುತ್ತೆ. ಎಷ್ಟು ಚೆನ್ನಾಗಿದಾವಂಗೆ ನಿಮ್ಮ ಬಂಡೆ ಅಂತೂ. ಒಂದು ಹಿಡ್ದೋಳಿಲ್ಲ ಅಂತ ಅಯ್ಯಮ್ಮನೇ ಎಲ್ಲ ಕಸ ಹೊಡೆದು ಅಯ್ಯಮ್ಮನೇ ಎಲ್ಲ ನೆಲ ಒರೆಸುತ್ತೆ, ಎಲ್ಲ ಮಾಡ್ತೈತಿ. ಅಂಥವ್ರೆಲ್ಲ ಕಂಡಿಲ್ದವ್ರಿಗೆ ನನಗೆ ಹಿಂಗಿರಬೇಕು, ಇಂಥ ಮನೆ ಆಗಬೇಕು, ಇಂಥ ಮಂಚ ಆಗಬೇಕು ಮನೆಗೆ ಅಂತ ಅಯ್ಯಮ್ಮ ಬೋಲ್ ಆಸೆ ಪಡುತ್ತೆ. ನಮ್ಮ ಮನೆಗಳು ಮಂಚ ನೋಡಿ ಅಯ್ಯಮ್ಮಗೆ ಸರಿ ಆಗ್ಬಿಟ್ಟೈತಿ. ಎಂತೆಂಥ ಇದಾವಪ್ಪ. ಸೋಫಾ ಅಂತೂ ನೋಡಿ ಇಲ್ಲ ಹಾಕಿದ್ದೀರಾ, ಆ ಕಡೆಗೂ ಹಾಕಿದ್ದೀರಾ, ಮ್ಯಾಲೆಲ್ಲ ಇದ್ದಾವೆ, ರೂಮ್ಗಳಾಗೆಲ್ಲ ಮಂಚ ಇದ್ದಾವೆ. ಹೆಂಗಿದ್ದಾವೆ ಅಂತ ಅಯ್ಯಮ್ಗಂತೂ ನೋಡಿಲ್ವಲ್ಲ, ಅದಕ್ಕೆ ನೀನು ಒಂಥರ ಅಯ್ಯಮ್ಗೆ ಇಷ್ಟ. ಬಿಡು, ಮಾಡಲೇ ಹೇಳು. ಹೌದು, ಹಳೆ ಮನೆ ಅಲ್ಲ, ಇಂಥದ್ದೆಲ್ಲ ಯಾವತ್ತೂ ನೋಡಿಲ್ವಲ್ಲ. ಅತ್ಲಾಗ ನಾವು ಇಂಥ ಮನೆಯಾಗಿರಬೇಕು. ಯಾರಿಗಾಗಲಿ ಹೊಸ ಮನೆಗಳೆಲ್ಲ ನೋಡಿದಾಗ ನಾವು ಇಂಥ ಮನೆ ಕಟ್ಟಿಸ್ಬೇಕು, ಇಂಥದ್ದಾಗಿರಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ಅದಕ್ಕೆ ಅವ ಕೈಗೂ ಅನ್ನಿಸ್ತೈತಿ. ಹೋಗು, ಅವನು ಅಲ್ಲಿದ್ದಾನೇನೋ ಮೋನು, ಅವನಿಗೆ ಹೇಳೋಗ ಅದೇನೇನು ಕೆಲಸ ಮಾಡಿ ಮುಗ್ಸಪ್ಪ ಅದನ್ನೆಲ್ಲ ಅಂತ ಹೇಳೋಗು. ಸರಿ ಅಮ್ಮ, ಆಯಿತು ಹೇಳ್ತೀನಿ. ಅದೇ ಹುಡುಗರು ಬೇರೆ ಕೆಲಸ, ಹುಡುಗರು ಬೇರೆ ಎಲ್ಲ ರಜಾ ಹಾಕಿದ್ದಾರೆ. ಹೆಂಗೋ ಮೋನು ಇರೋದಕ್ಕೆ ಎಷ್ಟೋ ಆಸೆ ಇತ್ತ. ಹೆಂಗೋ ಹೊತ್ತಾಗ ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ತಾರ.
ನಿಮ್ಮ ಆಂಟಿ ಊರಿಗೆ ಹೋಗಿರೋದು ಕತ್ಲಾಗೆ ಹೆಂಗೋ ನಿಮ್ಮ ಅತ್ತೆನೇ ಎಲ್ಲ ಕೆಲಸ ಮಾಡಿಕೊಡುತ್ತತ್ಲಾಗೆ ನನಗಂತ ಚಿಂತೆ ಆಗುತ್ತೆ ಕಣೆ. ಮಾಡಿಬಿಡ್ತೀನಿ, ಅಡುಗೆ ಎಲ್ಲ ಮಾಡಿಬಿಡ್ತೀನಿ ಚೆನ್ನಾಗೆ. ಈ ಪಾತ್ರೆ ತೊಳೆದೈತಲ್ಲ ನನಗೆ ಆಗೋದೇ ಇಲ್ಲ. ಈ ಪಾತ್ರೆ ತೊಳೆದು ನೆಲ ಒರ್ಸೋದು ಆಗೋದೇ ಇಲ್ಲ. ನಾನು ಯಾರು ನನ್ನ ಮನೆ ಕೆಲಸಕ್ಕೆ ಕೇಳೋಣ ಅನ್ಕೊಂಡೆ, ಹೆಂಗೋ ಬಿಡತ್ತತ್ ನಿಮ್ಮ ಅತ್ತೆನೇ ಐತಲ್ಲ ಎಲ್ಲ ಮಾಡುತ್ತೆ, ಅದಕ್ಕೆಲ್ಲ ಇಷ್ಟ ಇಂಥದ್ವೆಲ್ಲ ಮಾಡೋದು ಅಂತ ಹೇಳ್ತೈತಲ್ಲ, ಎಲ್ಲ ಅದೇ ಮಾಡುತ್ತತ್ಲಾಗೆ. ಸುಮ್ಮನೆ ನಮ್ಮ ಮನೆ ಕೆಲಸದವ್ರಿಗೆ ಯಾಕೆ ಹೇಳ್ತೀಯ? ನನ್ನ ಅತ್ತೆ ಹೇಳಿದ್ದು, ನಮ್ಮ ಅತ್ತೆ ಎಲ್ಲ ಮಾಡಿಕೊಡುತ್ತೆ. ಇಲ್ಲ ಮಗ, ಇವಕ್ಕ ಅಲ್ಲೇ ಒಬ್ಬಳೆ ಮಾಡ್ಕೊಂಬ್ಲಿ, ಗೊತ್ತಾಗುತ್ತೆ. ಅಲ್ಲಿ ಅವಕ್ಕ ಕೆಲ್ಸಕ್ಕೆ ಹೋಗ್ಬರೋ ಅಷ್ಟೊತ್ತಿಗೆ ಎಲ್ಲ ಮಾಡುತ್ತಮ್ಮ, ಪ್ರತಿಯೊಂದು ಮಾಡೋದು. ಅಡುಗೆಯಿಂದ ಹಿಡ್ದು ಸಾಯಂಕಾಲ ಬರೋ ಅಷ್ಟೊತ್ತಿಗೆ ಎಲ್ಲ ಮಾಡಿಬಿಡೋದು. ಒಕ್ಕ ಬರೀ ಅವ್ರ ಅಮ್ಮ ಮಂತಕ್ಕೆ ಹೋಗಿ ಬರೀ ಕೂತ್ಕೊಂತಿದ್ದೇನೆ. ಸುಮ್ಮನೆ ಯಾವಾಗಲೂ ಅಕ್ಕಿ ಇಲ್ಲಿ ಕರ್ಕೊಂಬಂದಿದ್ದು ಆಸೆ ಆಯ್ತು. ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿರುತ್ತತ್ ನಮ್ಮ ಅತ್ತೆ. ಆ ಒಕ್ಕಯ್ಯ ಎಲ್ಲ ಮಾಡ್ಕೊಂಬ್ಲೇಳು. ಅವಾಗ ಗೊತ್ತಾಗುತ್ತೆ ಮಾಡ್ಕೊಂಡಾಗ. ಅಲ್ಲ ನಾನು ಏನು ಕೆಲಸ ಮಾಡಲ್ಲ ಅಂತಂದರೆ ಮಾಡೋಂಬದು ಇವತ್ತೆ ನನ್ನೇ. ಇವಾಗ ನೋಡು ಸ್ವಲ್ಪ ಎಲ್ಲ ಶ್ರೀಮಂತರು ಇವರು ಅಂತ ಹೇಳಿ ಇಲ್ಲೆಲ್ಲ ಬಂದು ನೋಡ್ತಿದ್ದಂಗೆ ಆವಾಗ ಅವತ್ತೇ ಹಂಗೇನು ಹೇಳ್ದಂಗೆ ಆಯ್ತು. ಮೊದಲು ನೀನೇನು ಕೆಲಸ ಮಾಡಲ್ಲೇ, ಸಂಗೀತ ಒಬ್ಬಳೆ ಕೆಲಸ ಮಾಡ್ತಾಳೆ ಅಂತ ಹೇಳೋದು. ಇವಾಗ ಹೆಂಗತ್ತ ಸುಮ್ಮಾತು. ನಮ್ಮ ಮನೆಯೆಲ್ಲ ನೋಡಿ ಯಾವತ್ತು ಬಂದಿರಲಿಲ್ಲೇನಪ್ಪ, ನಮ್ಮ ಮನೆಯಾಗೆ ಯಾವತ್ತು ಬಂದಿರಲಿಲ್ಲ ಅಂತಾರಲ್ಲ, ಯಾಕೆ ಬರ್ತಾರೋ ಹೇಳು? ಬಂದಿರಲಿಲ್ಲ, ನಾವಂತರಿಗೆಲ್ಲ ಪ್ರವೇಶ ಕೊಡ್ತಿರ್ಲಿಲ್ಲ ನಮ್ಮ ಮನೆ ಒಳಗಡೆ. ಅಂತಾರನ್ನ ಯಾರನ್ನೂ ಬಿಡ್ಕೊಂತಿರ್ಲಿಲ್ಲ. ಏನು ನಾವು ಗೊತ್ತಿರೋರ್ನ ಅಷ್ಟೇ, ನೀನೇನೋ ಒಂದು ಮದುವೆ ಆಗಿದೆಯಾ ಅನ್ನೋದಕ್ಕೊಂದು ಕಾರಣಕ್ಕೋಸ್ಕರ ಅಷ್ಟೇ ಕರ್ಕೊಂಬಂದಿದ್ದು. ಮಾವಮ್ಮ ನಾವು ಆಲೇನೆ ಭಾಳ ದಿನದಿಂದ ಇಷ್ಟಪಟ್ಟಿದ್ವಾ, ಅದಕ್ಕೂ ನಾನು ಚೆನ್ನಾಗಿರೋರ್ನೇ ಎಲ್ಲನ ನನಗೆ ತಕ್ಕನಂಗಿರೋರ್ನೇ ಮದುವೆ ಆಗಬೇಕು ಅಂತ ಇದ್ದೆ. ಆದರೆ ಏನು ಮಾಡಲಿ, ಪ್ರೀತಿ ಅನ್ನೋದು ಆಗೋಗ್ಬಿಡ್ತಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಅವರು ತುಂಬ ಇಷ್ಟಪಟ್ಟಿದ್ವಿ, ಅದಕ್ಕೆ ಮದುವೆ ಆಗಿಬಿಟ್ಟೆ. ಹೆಂಗೂ ಬಿಡತ್ತ, ಮದುವೆ ಆಗಿದ್ವಿ. ಇವರು ಇಂಥರೇ ಆಸೆಮ್ಮ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ, ನಮಗೆ ಸರಿಯಾದಾರಾದರೆ ನಾವು ಅವ್ರಿಗೆ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಗುತ್ತೆ. ಅದಕ್ಕೆ ಮತ್ತೆ ಬಡವ್ರನ್ನ ಆಗಬೇಕು ಅಂತ ಅನ್ನೋದು. ಏನೋ ಗೊತ್ತಿಲ್ದವ್ರನ್ನ ಅದ್ರತ್ಲಾಗೆ ಹೆಂಗೋ ಸುಮ್ಮನೆ ಇರ್ಬೋದತ್ಲಾಗ ನಮ್ಮ ಪಾಡಿಗೆ ನಾವು. ಅದೇನೋ ನಿಜ ಮತ್ತೆ. ಇವಾಗ ನಮಗಿನ ಒಂದಿಷ್ಟು ಜಾಸ್ತಿ ಚೆನ್ನಾಗಿರೋರಾಗಿದ್ದರೆ ಇವತ್ತು ನೋಡು ಬಂದು ಮನೆ ಕೆಲಸ ಮಾಡೋರ, ಅಯ್ಯೋ ನೆಂಟರು ಬಂದಿದ್ದಾರೆ ಅಂತ ನಾವೇ ಮಾಡಿ ಮುಂದಕ್ಕೆ ಇಡಬೇಕಾಗಿತ್ತು. ಇವತ್ತು ನೋಡು ಆವಕ್ಕೇನೆ ಪಾತ್ರೆ ತೊಳಿತೀನಿ, ನಾನೇ ನೆಲ ಒರೆಸ್ತೀನಿ ಅಂತ ಹೇಳಿ ಮಾಡ್ತಾಯಿತ್ತು. ಅದಕ್ಕೆ ಮತ್ತೆ ನಮಗಿನ ಕೆಳಗಿಳ ಇರಬೇಕು. ನಮಗಿನ ಕೆಳಗಿದ್ರೆ ಅವಾಗ ನಾವು ಹೇಳ್ದಂಗೆ ಕೇಳ್ತಾರೆ. ನಮಗಿನ ಕೆಳಗಿರೋದಕ್ಕೆ ಎಷ್ಟೋ ವಾಸಿ ಎತ್ಲಾಗಿ ಎಲ್ಲ ಕೆಲಸ ಮಾಡಿಕೊಡುತ್ತೆ. ಹೆಂಗೋ ಬಿಡು, ಏನು ಮಾಡೋಕ್ಕಾಗಲ್ಲ. ನಮ್ಮ ಅತ್ತೆ ನೋಡಿದ್ರೆ ನನಗಂತ ತುಂಬ ನಗು ಬರುತ್ತೆ ಕಣಮ್ಮ. ಸುಮ್ಮನೆ ನೋಡ್ತಿರುತ್ತೆ, ನಮ್ಮ ಮನೆಯೇ ಮೇಲೆಲ್ಲ ನೋಡುತ್ತೆ, ಹೋಗಾಗ್ಲೆಲ್ಲ ಬುಗ್ಗಿ ರೂಮಲ್ಲೆಲ್ಲ ನೋಡುತ್ತೆ. ಅಯ್ಯೋ ಮಂಚ ಹೆಂಗಿದ್ದಾವೆ ಅಂತ ನೋಡುತ್ತೆ, ಹೋಗ ಬೆಡ್ ಮೇಲೆ ಒಂದು ಸ್ವಲ್ಪ ಸುಳ್ದಾಡುತ್ತೆ, ಬಂದು ಸೋಫಾದ ಮೇಲೆ ಕೂತ್ಕೊಳ್ಳುತ್ತೆ. ಬಂದಾಗಿಂದ ಅಂತ ನಮ್ಮ ಅತ್ತೆ ನಮ್ಮ ಮನೆ ನೋಡ್ಬಿಟ್ಟು ಅಯ್ಯೋ ಮನೆ ನೋಡಿ ನಂಗೇನೆ ನಮ್ಮ ಅತ್ತಿಗೆ ಯಪ್ಪ ಏನೋ ಅದ್ಭುತನೇ ನೋಡ್ತೀನಿ ಅನ್ನಂಗೆ ಆಗೈತಿ. ಅದೇ ಕಾಣ್ದಿಲ್ದವ್ರಿಗೆ ಅದೇನೋ ಹೇಳ್ತಾರಲ್ಲ, ಹಂಗಾಯ್ತು ನಮ್ಮ ಅತ್ತಿಗೆ. ಹೆಂಗೈತೆ ಹೆಂಗೆ ಚೆನ್ನಾಗೈತೆ ಅಂತ ಹೇಳಿ. ನನ್ನ ಮಗ ಇಂಥದ್ದು ಮನೆ ಕಟ್ಟಿಸ್ಕೊಂಡ್ರೆ ಸಾಕಮ್ಮ ನನ್ನ ಮಕ್ಕಳು ಅಂತಂತೂ ಇಂಥದ್ದೇ ಕಟ್ಟಿಸ್ಕೊಡ್ತಿದ್ವಿ ಅಂತಂದೆ ನಾನು. ನನ್ನ ಮಗಳ ಹೆಸರು ಮಾಡಿಸಿದ್ರೆ ಇಂಥದ್ದೇ ಕಟ್ಟಿಸ್ಕೊಡ್ತಿದ್ವಿ ಅಂತಂದೆ. ನೋಡಮ್ಮ ಅವಳು ಮಾಡಿಸ್ಲಿಲ್ಲ ಅಂತ ಅವಳನ್ನ ಬೈಕಂತಿತ್ತು. ನಾನು ಅದಕ್ಕೆ ಎಲ್ಲ ಹೇಳಿದೆ, ಮಾಡಿಸಿದ್ರೆ ನಾವೆಲ್ಲ ಕಟ್ಟಿಸ್ಕೊಡ್ತಿದ್ವಪ್ಪ, ಎಂತ ಮನೆ ಬೇಕಾದ್ರೂ ನಾವು ಕಟ್ಟಿಸ್ಕೊಡ್ತಿದ್ವಿ ಅಂತ ಹೇಳಿದೆ. ಹೆಂಗೋ ಬಿಡು, ಅವಳು ಗೌರ್ಮೆಂಟ್ ಕೆಲಸದಾಗ ಇರೋದು ಒಂದೇ, ನಾವಿಷ್ಟು ಚೆನ್ನಾಗಿರೋದು ಒಂದೇ ಅಲ್ಲ. ಅವಳು ನಾನು ಗೌರ್ಮೆಂಟ್ ಕೆಲಸದಾಗಿದ್ದೀನಿ ಅಂತ ಹೇಳಿ ಇವಳು ಎಲ್ಲ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂದ್ಕೊಂಡಿದ್ಲು. ನಮ್ಮನೆಲ್ಲನ ಯಾವಾಗ ಇದು ಮಾಡಿದ್ವ ಆವಾಗ ಸುಮ್ಕಾದ್ಲು. ಈ ಅಮ್ಮನಿಗೂ ಗೌರ್ಮೆಂಟ್ ಕೆಲಸದಾಗ ಇದ್ದಾಳೆ ಅಂತ ನಿನ್ಗೊಂದು ಸ್ವಲ್ಪ ಇದು ಮಾಡೋದು ಹೇಳು ಹೊಸ್ದಾಗೆ. ನನಗೆ ಗೊತ್ತಾಯ್ತು ವಿಷಯ, ನನಗೆಲ್ಲ ಗೊತ್ತಾಗ್ತವೆ ಎಲ್ಲ. ನಿನಗೆ ಅವಳಿಗೆ ಒಂಥರ ನೋಡ್ತಿತ್ತು, ಇವಾಗೊಂಥರ ನೋಡ್ತಿತ್ತು. ಇವಾಗ ನೋಡಿ ನಮ್ಮ ಮನೆ ಕರ್ಕೊಂಬಂದು ನೋಡ್ತಿದ್ದಂಗೆ ನಮ್ಮ ಮನೆಗೆಲ್ಲ ನೋಡ್ತಿದ್ದಂಗೆ ಅಮ್ಮಗೆ ಇವರೆಲ್ಲ ಶ್ರೀಮಂತರು ಹೆಂಗೆ ಬೇಕಾದ್ರು ಮಾಡಿಕೊಂಡಿದ್ರೆ. ಇನ್ನು ಒಡವೆ ಎಲ್ಲ ತೋರಿಸ್ತೀನಿ ತಡಿ. ಬಾಯಿ ಮೇಲೆ ಕೈ ಕಬೇಕು ನಮ್ಮ ಒಡವೆ ಎಲ್ಲ ನೋಡ್ಬಿಟ್ಟು. ಹೆಂಗೆ ಗೊತ್ತಾ, ಮನೆ ಕೆಲಸದಾರು ಇರಲಿಲ್ಲ. ಇವು ಅಕ್ಕಗೆ ಎಂದು ಕಂಡಿಲ್ವಲ್ಲ ಇಂಥದ್ದೆಲ್ಲ. ನಾ ಸಿಂಕಿ ಪಾತ್ರೆ ತೊಳೆಯೋದಂದ್ರೆ ನನಗೆ ಇಷ್ಟ. ನೀರು ಬರ್ತವೆ, ಸೋಪಲ್ಲೆಲ್ಲ ವರ್ಷ ಇಕ್ಕೋದು ಅಂತ ಹೇಳಿ ಪಾತ್ರೆ ತೊಳೆಯೋಕ್ಕೆಲ್ಲ ಈ ಎಮ್ಮೆ ಮಾಡ್ತೈತಿ. ಹೆಂಗೋ ನಮಗಿನ ಕೆಳಗ್ಲಾರಾದ್ರೂ ವಾಸಿ ಎಲ್ಲ ಹಿಂಗೆ ಮಾಡ್ಕೊಡ್ತಾರತ್ತ. ನಮಗಿನ ಸಮ್ನರಾಗಿದ್ರೆ ಎಷ್ಟು ಇವತ್ತು ನೆಂಟರು ಬಂದಿದ್ದಾರೆ ಅಂತ ಎಷ್ಟು ಕಷ್ಟ ಬಿದ್ದು ಮಾಡಿಕ್ಬೇಕಾಯ್ತು. ಇವತ್ತು ಹೆಂಗೋ ನಾವೇ ಇವಾಗ ನನ್ನ ಮಗಳು ಹೇಳ್ದಂಗೆ ಅವನು ಕೇಳಬೇಕು, ಈಗ ಇವರು ನಾವು ಹೇಳ್ದಂಗೆ ಕೇಳ್ತಾರೆ ಇವಾಗಲ್ಲ. ನೋಡ್ರಿ ಹೆಂಗೆ ಪಾಪ ಏನು ಕಂಡಿಲ್ವಲ್ಲ ಇಂಥದ್ದೆಲ್ಲ, ನಾವು ಶ್ರೀಮಂತರಲ್ಲ ಅದಕ್ಕೇನೆ. ಹೆಂಗೆ ಮನೆ ಕೆಲಸದವ್ರು ನೀಡೋಣ ಅಂತಿದ್ದೆ. ಮನೆ ಕೆಲಸಕ್ಕೆ ಇಕ್ಕದತ್ತ ಖರ್ಚು ತಪ್ಪಿತ್ಲಾಗೆ ಹೆಂಗೋ ಸ್ವಲ್ಪ ಊಟ ಮಾಡ್ಕೊಂಡಿರ್ತಾರೆ ಆತನ ಮನೆಯಾಗೆ. ಆತನ ಅಡುಗೆ ಹೆಂಗೂ ಹೆಚ್ಚಾಗುತ್ತೆ ಸ್ವಲ್ಪ, ಅದನ್ನೇ ಹೆಂಗೋ ಊಟ ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.